forever on fire. ನಿತೀಶ್ ಕುಮಾರ್ 30,000 ಕೋಟಿಯ ಅನುದಾನಕ್ಕೆ ನರೇಂದ್ರ ಮೋದಿಯವರಲ್ಲಿ ಒಂದು ಕಡೆ ಬೇಡಿಕೆ ಇಟ್ಟಿದ್ದಾರೆ. ಮೈತ್ರಿ ಸರ್ಕಾರ ಬಂದ ಮೇಲೆ ಏನಾಗಿದೆ ಅಂತ ಹೇಳಿದ್ರೆ ನರೇಂದ್ರ ಮೋದಿಯವರಿಗೆ ಇವೆಲ್ಲ ಶುರುವಾಗಿದೆ. 30,000 ಕೋಟಿ ಕೊಡಬೇಕು ನನ್ನ ಬಿಹಾರಕ್ಕೆ ಅಂತ ಕೇಳ್ತಾ ಇದ್ದಾರೆ ನಿತೀಶ್ ಕುಮಾರ್ ಅವರು. 30,000 ಕೋಟಿ ಕೊಡಬೇಕು, ಕೊಡಲ್ಲ ಅಂದರೆ ನನ್ನ ಬೆಂಬಲನೂ ಕೊಡಲ್ಲ ಅನ್ನಬಹುದು ನಾಳೆ ದಿನ. ಪ್ರಧಾನಿ ಮೋದಿಗೆ ಮೊದಲ ಅಗ್ನಿ ಪರೀಕ್ಷೆ ಒಂದು ಕಡೆ ಶುರುವಾಗಿದೆ. NDA ಸರ್ಕಾರದ ಮೈತ್ರಿ ಪಕ್ಷ JDU ಮತ್ತು TDP ಇಬ್ಬರು ಇದ್ದಾರೆ. ಇದರಲ್ಲಿ 24ನೇ ತಾರೀಕು ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡಿಸ್ತಾ ಇದ್ದಾರೆ. ನನ್ನ ರಾಜ್ಯಕ್ಕೆ 30,000 ಕೋಟಿ ಕೊಡಿ ಅಂತ ಒಬ್ಬರು ಕೇಳಿದ್ದಾರೆ. 50,000 ಕೋಟಿಗಿಂತ ಮಿಗಿಲಾಗಿ ಹಣ ಕೊಡಬೇಕು ಅಂತ ಒಬ್ಬರು ಕೇಳ್ತಾರೆ. ಟೋಟಲ್ ಆಗಿ 1,20,000 ಕೋಟಿಗಳಷ್ಟು ನಮಗೆ ಕೊಟ್ಟುಬಿಡಿ ಅಂತ ಕೇಳ್ತಾ ಇದ್ದಾರೆ ಎರಡೂ ಮಿತ್ರ ಪಕ್ಷಗಳ ಕಡೆಯಿಂದ. ಆಂಧ್ರದ ತೆಲುಗು ದೇಶಂ ಪಕ್ಷ ಕೂಡ ಮೋದಿಗೆ ಒಂದು ಕಡೆ ಚೆಕ್ಮೇಟ್ ಇಟ್ಟಿದ್ದಾರೆ. ನನ್ನ ಆಂಧ್ರವನ್ನು ನಾನು ಇಂಪ್ರೂವ್ ಮಾಡಬೇಕು, ಇಷ್ಟು ಹಣ ಬೇಕೇ ಬೇಕು ಅಂತ. ನಿಮಗೇನಾಗುತ್ತೆ, ಆಹಾರ ಸಬ್ಸಿಡಿ ಅಂತ ಕೊಡ್ತಾರಲ್ಲ ಇವರು ಕೇಂದ್ರದ ಕಡೆಯಿಂದ, ಆಹಾರ ಸಬ್ಸಿಡಿ ಅಂತ ಏನು ಕೇಂದ್ರ ಎತ್ತಿಟ್ಟಿರುತ್ತಲ್ಲ ಅದರ ಅರ್ಧದಷ್ಟು ಹಣನ ಚಂದ್ರಬಾಬು ನಾಯ್ಡು ಅವರು ಮತ್ತು ನಿತೀಶ್ ಕುಮಾರ್ ಅವರು ಇಬ್ಬರೇ ಕೇಳ್ತಾ ಇದ್ದಾರೆ. ಮೋದಿಗೇನು ಅನಿವಾರ್ಯತೆ ಅಂತ ಹೇಳಿದ್ರೆ ಇಲ್ಲಿ ಇವರಿಬ್ಬರು ಬಲ ಬಿಟ್ಬಿಟ್ಟು ಏನೂ ಮಾಡೋಕ್ಕೆ ಬರಲ್ಲ ನರೇಂದ್ರ ಮೋದಿಯವರು. ಸೊ ಹಾಗಾಗಿ ನೋಡಿ 28 ಸಂಸದರಿದ್ದಾರಪ್ಪ TDP JDU. ಇನ್ನು ಬಹುಮತಕ್ಕಿಂತ ಇವ್ರಿಗೆ ಬಂದಿರೋದು 240 ಸ್ಥಾನ ಅಷ್ಟೇ. ಹೆಚ್ಚು ಕಡೆ 32-33 ಸ್ಥಾನ ಸಿಗಬೇಕಾಗಿತ್ತು, ಸಿಕ್ಕಲಿಲ್ಲ. ಇವರಿಬ್ಬರು ಸಪೋರ್ಟ್ ತಗೊಂಡು ಈಗ ಅಧಿಕಾರವನ್ನು ಮಾಡ್ತಾ ಇದ್ದಾರೆ. ಆದರೆ ಅಟ್ ದ ಸೇಮ್ ಟೈಮ್ ನಿತೀಶ್ ಮತ್ತು ಚಂದ್ರಬಾಬು ನಾಯ್ಡು ಅವರ ಬೇಡಿಕೆ ಕೂಡ ಜಾಸ್ತಿನೇ ಇದೆ. ಇದನ್ನು ಈಡೇರಿಸಬೇಕಾಗತ್ತೆ. ಈಡೇರಿಸೋಕ್ಕಾಗಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಕ್ಕೆ ಆಗಲ್ಲ, ಯಾವುದೇ ಕಾರಣಕ್ಕೂ ಆಗಲ್ಲ. ಅದು 28 ಸಂಸದರನ್ನು ಹೊಂದಿರತಕ್ಕಂಥ TDP JDU ಪಕ್ಷಗಳನ್ನು ದೂರ ಇಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನರೇಂದ್ರ ಮೋದಿಯವರು ಇಲ್ಲ. ಒಂಥರ ಚಕ್ರವ್ಯೂಹನೇ ಇದು. ಅದು ಮೋದಿಯ ಅರ್ಧ ಬಲ ಕಡಿಮೆ ಆದಂತಲೇ ಲೆಕ್ಕ. ಮೈತ್ರಿ ಸರ್ಕಾರ ಅಂತ ಬಂದ ತಕ್ಷಣ ಕಮಕ್ ಅನ್ನೋಕ್ಕಾಗಲ್ಲ. ಅವರು ಡಿಮ್ಯಾಂಡ್ ಇಟ್ಟಾಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಬಹುದು. ನಾನು ಕೊಡೋಕ್ಕಾಗಲ್ಲ ಅಂಥೇಳಿ ಬಹುಮತ ಇದ್ದಾಗ ಆಡ್ತಾ ಇದ್ರಲ್ಲ, ಆ ಥರ ಆಡೋಕ್ಕೆ ಬರಲ್ಲ. ಆ ರಾಜ್ಯಕ್ಕೆ ನಾನು ಕೊಡಲ್ಲ, ನಾನು ಬರ ಪರಿಹಾರನೇ ಬಿಡುಗಡೆ ಮಾಡಲ್ಲ, ನಾನು ಕೊಡೋದೇ ಇಲ್ಲ, ಏನೀಗ ನಾನು ಬೇರೆ ಬ್ಯುಸಿ ಇದ್ದೀನಿ, ಅಲ್ಲಿ ಯಾವುದೋ ರಾಜ್ಯಕ್ಕೆ ಟ್ವೀಟ್ ಮಾಡ್ತೀನಿ, ಹೀಗೆಲ್ಲ ಮಾಡೋಕ್ಕಾಗಲ್ಲ. TDP JDU ಬಿಟ್ಟು ಲೆಕ್ಕ ಹಾಕೊಂಡ್ಬಿಟ್ರು ಕೂಡ, ಎಲ್ಲ ಮಿತ್ರ ಪಕ್ಷಗಳನ್ನು ಸೇರಿಸ್ಕೊಂಡ್ಬಿಟ್ರು ಕೂಡ ನರೇಂದ್ರ ಮೋದಿಯವರು ಬಹುಮತ ಸಾಬೀತು ಮಾಡೋಕ್ಕಾಗಲ್ಲ. ಹಾಗಾಗಿ ಈ ಒಂದು ಬೇಡಿಕೆಯನ್ನು ಈಡೇರಿಸಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ನರೇಂದ್ರ ಮೋದಿಯವರು ಸಿಕ್ಕಾಕೊಂಡಿದ್ದಾರೆ. ಎರಡೂ ಮೈತ್ರಿ ಪಕ್ಷಗಳು 1.2 lakh crore 1,20,000 ಕೋಟಿಯಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಇದು ಇವರ ಆಹಾರ ಸಬ್ಸಿಡಿಯಾ ಅದಕ್ಕೆ ವಿನಿಯೋಗಿಸ್ತಾ ಇದ್ದಾರಲ್ಲ 2.2 ಟ್ರಿಲಿಯನ್, ಆ ಮೊತ್ತಕ್ಕೆ ಅರ್ಧದಷ್ಟು ಹಣ ಇಲ್ಲೇ ಹೋಗ್ಬಿಡುತ್ತೆ. ಇವೆರಡು ರಾಜ್ಯಗಳು ಕೊಟ್ಟಿದ್ದೇ ಆದರೆ, ಕೊಡದೇ ಇದ್ದರೆ ಅಧಿಕಾರವೇ ಹೋಗ್ಬಿಡುತ್ತೆ. ಅದಕ್ಕೂ ಕೇರ್ ಮಾಡಲ್ಲ ಅವರು. ಅದೇ ಇಬ್ಬರು ಬಂದು ಬೇರೆಯವ್ರ ಜೊತೆ ಸೇರಿದ್ರೆ ಅಲ್ಲೊಂದು ಗೌರ್ಮೆಂಟ್ ಆಗುತ್ತೆ. ಏನು ಆಶ್ಚರ್ಯ, ನರೇಂದ್ರ ಮೋದಿಯವರೇ ಕೊಡಬೇಕು ಅಂತೇನಿಲ್ಲ ಅವರಿಗೆ. ನೀವು ಕೊಡಲ್ವಾ ಹೇಳಿ, ನಾವು ಆ ಕಡೆ ಹೋಗ್ತೀವಿ ಅಂದರೆ ಮುಗೀತು. ಒಮ್ಮೆ ಬಹುಮತ ಸಾಬೀತು ಮಾಡಿದ್ರೆ 6 ತಿಂಗಳು ಟೈಮ್ ಇರುತ್ತೆ. 6 ತಿಂಗಳು ಕಾಯ್ತಾರೆ, ಶಿಫ್ಟ್ ಆಗ್ತಾರೆ ಅವರು. ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಹಾಗಾಗಿ ಒಂದು ರೀತಿಯಲ್ಲಿ ಚೆಕ್ ಮೇಟಲ್ಲಿ ನರೇಂದ್ರ ಮೋದಿಯವರು ಇದ್ದಾರೆ.